ಆದಿಷ್ಟನಾದದ್ದನ್ನು ಮನಸ್ಸಿಗೆ ತಂದುಕೊಂಡು ಧ್ರುವ ಅತ್ಯಂತ ಗಮನ ಕೊಟ್ಟು ರಾಜ್ಯಭಾರದ ಕಾರ್ಯವನ್ನು ಮಾಡಿದ ಅನ್ನುವ ಮಾತುಗಳೆಲ್ಲ ಬಂದವು. ತವೈ ಸ್ವಪಕ್ಷೋಸ್ಯ ವಿಪಕ್ಷ ಏವ ಪರಸ್ಯ ಮೃತ್ಯೋರ್ವಿಶತಃ ಸಮಂ ಪ್ರಜಾಃ ತಂ ಧಾವಮಾನಮನುಧಾವಂತ್ಯ ಶೀಲಾಃ ಯಥಾ ರಜಾಂ ಸನಿಲಂ ಭೂತ ಸಂಘಾಃ. ಇಲ್ಲ ನೀವು ರೆಡಿ ಇರಿ, ಆಗ್ಲಿ. ನಿನ್ನೆ ಸುಮ್ನೆ ಮಾತಾಡ್ತಿದ್ದೆ ಅಷ್ಟೇ. ಮೊನ್ನೆದು ಹರೇ ರಾಮ. ಶುರು ಮಾಡೋಣ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ನಾಶರಹಿತನಾದ ಭಗವಂತ ಸರ್ವನಾಶ ಮಾಡುವ ಸಮರ್ಥನಾದ ಕಾಲ ಅನ್ನುವ ಹೆಸರಿನಿಂದ ಕೂಡಿದ್ದಾನೆ. ತನಗೆ ಹುಟ್ಟಿಲ್ಲದಿದ್ರೂ ಎಲ್ಲದರ ಹುಟ್ಟಿಗೆ ಕಾರಣನಾಗಿ ತನಗೆ ಜ್ಞಾನೇಂದ್ರಿಯಗಳಿಂದ ಜ್ಞಾನೇಂದ್ರಿಯಗಳ ಕಾರ್ಯಕ್ಕೆ ಯಾವುದೇ ಹ್ರಾಸ ಇಲ್ಲದೆ ಹೋದ್ರು, ಕೊರತೆ ಇಲ್ಲದೆ ಹೋದ್ರು, ಉಳಿದ ಎಲ್ಲರ ಸ್ಥಾನಕ್ಕೆ ಅನುಗುಣವಾಗಿ ಅವರವರಿಗೆ ಕೊಡಬೇಕಾದ ಜ್ಞಾನವನ್ನ ನಿರಂತರ ಕೊಡ್ತಾ ಇದ್ದಾನೆ. ಅವನ ಅಧೀನವಾಗಿಯೇ ಯಮ ಸಾವಿನ ದವಡೆಗೆ ಎಲ್ಲರನ್ನು ಅಟ್ಟುತ್ತಾನೆ. ಅವನಿಗೆ ಅಧೀನವಾಗಿಯೇ ಪ್ರಳಯದ ಕಾರ್ಯವನ್ನ ಪಂಚಮುಖ ನಡೆಸ್ತಾನೆ. ಅವನ ಆಜ್ಞೆಗೆ ಅನುಗುಣವಾಗಿಯೇ ಚತುರ್ಮುಖ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ತೊಡಗ್ತಾನೆ ಅಂತ ಈ ಎಲ್ಲ ಮಾತುಗಳನ್ನ ಹಿಂದಿನ 11ನೇ ಅಧ್ಯಾಯದ ಮಾತಿನಲ್ಲಿ ಬಂತು. ಅಂದ್ರೆ ಸ್ವಯಂಭುವ ಮನು ಪರಮಾತ್ಮನ ಪರಿಚಯವನ್ನು ಕೊಟ್ಟು, ನೀನು ಹೀಗೆ ಯಕ್ಷರ ಸಂಹಾರಕ್ಕಾಗಿ ಇಷ್ಟು ತೀವ್ರವಾದ ನಿನ್ನ ಆಟೋಪವನ್ನು ತೋರಿಸುವುದು ಸರಿಯಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟ. ಹಿಂದಿನ ಕಥೆಯಲ್ಲಿ ನಿಮಗೆ ನೆನಪಿದೆ, ಉತ್ತಮ ಅನ್ನುವಂತಹ ಅವನ ಅಣ್ಣ ಒಬ್ಬ ಯಕ್ಷನಿಂದ ಸಂಹೃತನಾದಾಗ ಆ ತಮ್ಮನನ್ನ ಹುಡುಕಿಕೊಂಡು, ಆ ಉತ್ತಮನನ್ನ ಹುಡುಕಿಕೊಂಡು ಅವನ ತಾಯಿ ಸುರುಚಿಯೂ ಹೋಗಿ ಕಾಳ್ಗಿಚ್ಚಿನಲ್ಲಿ ದೇಹವನ್ನ ತೊರೆದಾಗ ತುಂಬಾ ವ್ಯಥೆಗೊಂಡಂತಹ ಧ್ರುವ ರಾಕ್ಷಸರ ಮೇಲಿನ ಕೋಪಕ್ಕೆ ಎಲ್ಲರನ್ನೂ ತನಗೆ ಎದುರಾದಂತಹ ಅಷ್ಟೂ ಜನ ರಾಕ್ಷಸರನ್ನ ಸಂಹಾರ ಮಾಡಿದ. ಹಾಗೆ ಸಂಹಾರ ಮಾಡ್ತಾ ಇರುವ ಪ್ರಸಂಗದಲ್ಲಿ ಸ್ವಯಂಭುವಮನು ಬಂದು ತಡೆದು ಈ ಉಪದೇಶದ ಮಾತುಗಳನ್ನು ಕೊಟ್ಟು ಅವನನ್ನ ವಾಪಸ್ಸು ನೀನು ನಿನ್ನ ಆಡಳಿತದ ಕಾರ್ಯದ ಕಡೆಗೆ ಗಮನ ಕೊಡು ಅಂತ ಕಳುಹಿಸಿಕೊಟ್ಟಿದ್ದಾನೆ ಅನ್ನೋದನ್ನ ನೋಡಿದ್ವಿ. ಮುಂದೆ 12ನೆಯ ಅಧ್ಯಾಯದಲ್ಲಿ ಕುಬೇರನ ಹತ್ರ ಹೋಗ್ತಾನೆ. ಅಲ್ಲಿ ಅವನ ಹತ್ರ ಮಾತುಕತೆ ಆಗತ್ತೆ ಅನ್ನುವ ಅಭಿಪ್ರಾಯ ಈ ಅಧ್ಯಾಯದಲ್ಲಿದೆ. ಮೈತ್ರೇಯ ಉವಾಚ ಧ್ರುವಂ ನಿವೃತ್ತಂ ಪ್ರತಿಬುದ್ಧ ವೈಶಸಾತ್ ಅಪೇತಮನ್ಯುಂ ಭಗವಾನ್ ಧನೇಶ್ವರ ತತ್ರಾಗತಶ್ಚಾರಣ ಯಕ್ಷ ಕಿನ್ನರೈ ಸಂಸ್ತೂಯಮಾನೋಭ್ಯವದತ್ ಕೃತಾಂಜಲಿಂ. ಈ ಭಾಗವತ ಅಥವಾ ರಾಮಾಯಣ ಇದ್ಯಾವುದನ್ನೇ ನಾವು ಓದುವಾಗ ಸಂಸ್ಕೃತ ಕಲಿಯುವ ದೃಷ್ಟಿಯಿಂದಲೂ ಇದನ್ನ ಓದಿದ್ರೆ ಎಷ್ಟು ಸಹಜವಾದ ಸ್ವಭಾವೋಕ್ತಿಗಳಿಂದ
ಕಥೆಯನ್ನ ನಿರೂಪಣೆ ಮಾಡ್ತಾರೆ ಅನ್ನೋದು ಇಲ್ಲಿ ಶಬ್ದವನ್ನ ಸುಮ್ನೆ ನಾನು ಅರ್ಥ ಹೇಳದೇ ಇದ್ರೂ ಗೊತ್ತಾಗುವಷ್ಟು ಸರಳವಾದ ಮಾತುಗಳು ಅಲ್ಲಿವೆ. ಧ್ರುವಂ ನಿವೃತ್ತಂ ಪ್ರತಿಬುದ್ಧ್ಯ ವೈಶಸಾತ್. ವೈಶಸ ಅಂದ್ರೆ ಸ್ವಲ್ಪ ಹಿಂಸೆಯಿಂದ ಅಂತ. ಹಿಂಸೆಯಿಂದ ಹಿಂದೆ ಸರಿದದ್ದನ್ನ ಧ್ರುವಂ ವೈಶಸಾತ್ ನಿವೃತ್ತಂ ಪ್ರತಿಬುದ್ಧ್ಯ ಅಪೇತ ಮನ್ಯುಂ, ಮನ್ಯುವನ್ನು ಕಳೆದುಕೊಂಡಂತಹ ಧ್ರುವನನ್ನು ಭಗವಾನ್ ಧನೇಶ್ವರ. ಯಾರು ಧನೇಶ್ವರ ಅಂದ್ರೆ ಕುಬೇರ. ಕುಬೇರ ತತ್ರ ಆಗತಃ, ಹೇಗೆ ಬಂದ? ಚಾರಣ ಯಕ್ಷ ಕಿನ್ನರೈ ಸಹ. ಅವನದ್ದು ಪರಿವಾರ ಚಾರಣರು, ಕಿನ್ನರರು, ಕಿಂಪುರುಷರು, ನೂರಾರು ತರದ ಆಕಾಶ ಮಾರ್ಗದಲ್ಲಿ ತಮ್ಮ ಅಂದ್ರೆ ಒಂಥರ ಉಪದೇವತೆಗಳು ಅಂತ ಕರೀತಾರೆ ಇವರನ್ನ. ದೇವತೆಗಳಷ್ಟು ಎತ್ತರದವರಲ್ಲ, ಆದ್ರೆ ಮನುಷ್ಯರಿಗಿಂತ ತುಂಬಾ ವ್ಯಾಪ್ತಿಯಿಂದ ಮೀರಿ ನಿಂತವರು. ಅಂಥವರು ಅಲ್ಲಿ ಬಂದಿದ್ದಾರೆ. ಸಂಸ್ತೂಯಮಾನಃ ಅಭ್ಯವದತ್ ಕೃತಾಂಜಲಿಂ. ಧ್ರುವ ಅವನಿಗೆ ಕೈ ಮುಗಿದು, ಕೃತಾಂಜಲಿಂ ಕೈ ಮುಗಿದು ನಿಂತು, ಸಂಸ್ತೂಯಮಾನಃ ಚೆನ್ನಾಗಿ ಸ್ತೋತ್ರ ಮಾಡಲ್ಪಟ್ಟವನಾಗಿ ಕುಬೇರ ಅಲ್ಲಿಗೆ ಬಂದ. ಧನದ ಉವಾಚ. ಧನದ ಅಂದ್ರೆ ಕುಬೇರ, ಧನೇಶ್ವರ, ಧನದ, ವೈಶ್ರವಣ ಈ ಶಬ್ದಗಳೆಲ್ಲ ಕುಬೇರನಿಗಿರುವಂತದ್ದು. ಭೋ ಭೋ ಕ್ಷತ್ರಿಯದಾಯಾದ ಪರಿತುಷ್ಟೋಸ್ಮಿತೇ ನಘ ಯಸ್ತ್ವಂ ಪಿತಾ ಮಹಾದೇಶಾದ್ವೈರಂ ದುಸ್ತ್ಯಜ ಮತ್ಯಜ. ಕುಬೇರ ಹೇಳ್ತಾನೆ, ಕ್ಷತ್ರಿಯ ದಾಯಾದ. ದಾಯಾದ ಅಂದ್ರೆ, ದಾಯ ಅಂದ್ರೆ ತಂದೆಯಿಂದ ಬರುವ ಸಂಪತ್ತು. ದಾಯವನ್ನ ಅದ ಉಣ್ಣುವವನು ಅಂತ ಅರ್ಥ, ಭೋಗಿಸುವವನು, ಅದನ್ನ ಪಡೆಯುವವನು ಅಂತ ಅರ್ಥ. ಇವತ್ತದ ಅರ್ಥ ದಾಯಾದಿಗಳು ಅಂದ್ರೆ ಕಿತ್ತಾಡುವವರು ಅನ್ನೋ ಅರ್ಥದಲ್ಲಿ ಬಂದು ನಿಂತಿದೆ. ವಸ್ತುತ ದಾಯಾದಿಗಳು ಅಂದ್ರೆ ತಂದೆಯಿಂದ ಬಂದ ಪಿತ್ರಾರ್ಜಿತ ಅಂತ ಏನ್ ಹೇಳ್ತೇವೆ ಅದನ್ನ ಪಡೀಲಿಕ್ಕೆ ಅರ್ಹರಾದವರು ಎಲ್ಲರೂ ದಾಯಾದಿಗಳು. ದಾಯಾದ, ದಾಯಾದಿ ಎರಡು ಶಬ್ದವು ಕೂಡ ಸಂಸ್ಕೃತದಲ್ಲೂ ಇರುವಂತದ್ದೇ. ತಂದೆಯಿಂದ ಬಂದ ಸಂಪತ್ತನ್ನ ವಿಭಾಗಿಸಿಕೊಳ್ಳಿಕ್ಕೆ ಯೋಗ್ಯತೆ ಇರುವವರು ಅಥವಾ ಅಧಿಕಾರ ಇರುವವರು. ಹೇ ಕ್ಷತ್ರಿಯ ದಾಯಾದ, ತಂದೆಯಿಂದ ಬಂದ ಅಧಿಕಾರವನ್ನ ಚೆನ್ನಾಗಿ ನಡೆಸಲಿಕ್ಕೆ ನಿನ್ನನ್ನ ನೀನು ತೊಡಗಿಸಿಕೊಂಡದ್ದಕ್ಕೆ ಸಂತೋಷ ಇದೆ ಅನ್ನೋದನ್ನ ಹೆಸರಿನಿಂದ ಕರೆಯುವಾಗ್ಲೇ ಹೇಳ್ತಾನೆ. ಹೇ ಕ್ಷತ್ರಿಯ ದಾಯಾದ, ಅದು ಭೋ ಭೋ ಸಂಬೋಧನೆ, ಅದು ಎಲೈ ಎಲೈ ಅಂತ ಅನ್ನುವ ರೀತಿಯಲ್ಲಿ ಕರೆದು ಹೇಳ್ತಾನೆ. ಪರಿತುಷ್ಟೋಸ್ಮಿ ಹೇ, ನಿನ್ನ ವಿಷಯದಲ್ಲಿ ನಾನು ಸಂತುಷ್ಟನಾಗಿದ್ದೇನೆ. ಹೇ ಅನಘ, ಪಾಪ ದೂರನೇ. ಯಸ್ತ್ವಂ ಪಿತಾಮಹ ದೇಶಾತ್. ಪಿತಾಮಹ ಅಂದ್ರೆ ಮನು, ಸ್ವಯಂಭುವ ಮನು. ಸ್ವಯಂಭುವ ಮನು ಕೊಟ್ಟ ಆದೇಶದಿಂದ ನೀನು ಕೂಡ್ಲೆ ಯಜ್ಞದಿಂದ ಅಂದ್ರೆ ಈ ಯುದ್ಧದಿಂದ ಹಿಂದೆ ಸರಿದು ವೈರಂ ದುಸ್ತ್ಯಜಂ ಅತ್ಯಜಃ. ಅತ್ಯಜ ಅಂದ್ರೆ ತ್ಯಾಗ ಮಾಡಿದೆ, ಅತ್ಯಜ ಅಂದ್ರೆ ಬಿಟ್ಟು ಬಿಟ್ಟೆ. ವೈರಂ ಅತ್ಯಜಃ, ನೀನು ನಿನ್ನ ಅಜ್ಜನ ಮಾತು ಕೇಳಿ ತಕ್ಷಣವೇ ಅಷ್ಟು ತೀವ್ರತರವಾದ ಕೋಪಕ್ಕೊಳಗಾದವನು ಕೂಡ ಎಲ್ಲವನ್ನು ಬಿಟ್ಟು ಬಿಟ್ಟೆ. ನ ಭವಾನ್ ಅವಧೀತ್ ಯಕ್ಷಾನ್ ನ ಯಕ್ಷಾ ಭ್ರಾತರಂತವ ಕಾಲ ಏವ ಹಿ ಭೂತಾನಾಂ ಅಪ್ಯಭಾವಯೋ. ಅವನು ಹೇಳ್ತಾನೆ, ನೀನು ಯಕ್ಷರನ್ನು ಕೊಂದಿಲ್ಲ, ಯಕ್ಷರು ನಿನ್ನ ತಮ್ಮನನ್ನು ಕೊಂದಿಲ್ಲ, ಕಾಲ ಇಬ್ಬರನ್ನು ಕೂಡ ಸೇರಿಸಿ ಒಬ್ಬರನ್ನೊಬ್ಬರು ಕೊಲ್ಲಿಸಿತು ಅಂತ ಹೇಳ್ತಾ ಇದ್ದಾನೆ. ನ ಭವಾನ್ ಅವಧೀತ್ ಯಕ್ಷಾನ್, ನೀನು ಯಕ್ಷರನ್ನ ಕೊಂದಿಲ್ಲ. ನ ಯಕ್ಷಾಹ ಭ್ರಾತರಂತವ, ನಿನ್ನ ತಮ್ಮನನ್ನು ಕೂಡ ನಮ್ಮ ಯಕ್ಷರು ಕೂಡ ಕೊಂದದ್ದಲ್ಲ. ಕಾಲ ಏವ ಹಿ ಭೂತಾನಾಂ, ಕಲೆ ಹಾಕುವುದು ಕಾಲವೇ, ಕೊಳೆ ಹಾಕುವುದು ಕಾಲವೇ, ಎರಡನ್ನೂ ನಾಶ ಮಾಡುವಂಥದ್ದು ಕಾಲವೇ. ಆದ್ರಿಂದಾಗಿ ಪ್ರಭುರಪಿ ಪ್ರಭುರಪಿ ಅಪ್ಯಯ ಭಾವಯೋ. ಅಪ್ಯಯ ಅಂತಂದ್ರೆ ನಾಶ, ಭಾವ ಅಂದ್ರೆ ಹುಟ್ಟು. ಹುಟ್ಟು ನಾಶಗಳಿಗೆ ಕಾರಣ ಇದೇ ಕಾಲ ಹೊರತು ಇನ್ಯಾವುದೂ ಅಲ್ಲ. ಅಹಂತ್ವಂ ಮಿತ್ಯಪಾರ್ಥಾಧೀಹಿ ಅಜ್ಞಾನಾತ್ ಪುರುಷಸ್ಯ ಸ್ವಾಪ್ನೀವ ಭಾತ್ಯನುಧ್ಯಾನಾತ್ ಯಯಾಬಂಧ ವಿಪರ್ಯಯ. ಎಚ್ಚರದಲ್ಲಿ ಕಂಡದ್ದನ್ನೇ ಆಲೋಚಿಸುತ್ತಾ ಮಲಗಿದವನು ಕನಸಿನಲ್ಲಿಯೂ ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ. ಅವನಿಗೆ ತಲೆಯಲ್ಲಿ ಏನಿರುತ್ತೆ ಅಂದ್ರೆ, ನಾನು ಎಚ್ಚರದಲ್ಲಿ ಕಾಣ್ತಾ ಇದ್ದೇನೆ ಅಂತನೂ ಕನಸಲ್ಲಿ ಕಾಣ್ತಾ ಇರ್ತಾನೆ. ಕನಸಿನ ಪ್ರಾಬ್ಲಮ್ ಏನು ಅಂದ್ರೆ, ಎಚ್ಚರದಲ್ಲಿದ್ದೇನೆ ಅಂತಾನೆ ಕನಸು ಕಾಣ್ತಿರ್ತಾನೆ. ನೀವು ಕನಸಿನ ತನಕ ಹೋಗುದು ಬೇಡ. ಇಲ್ಲೇ ಏನೋ ಯೋಚನೆ ಮಾಡ್ತಾ 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 ಇನ್ನೆಲ್ಲೋ ಹೊರಟೋಗ್ಬಿಟ್ಟಿರ್ತಾರೆ. ಅವ್ರ ತಲೆಯಲ್ಲಿ ಏನು ಅಂದ್ರೆ, ನಾನು ಈ ಕೆಲಸ ಎಲ್ಲ ಮಾಡ್ತಿದ್ದೇನೆ ಅಂತ ಭಾರಿ ಖುಷಿಯಿಂದ ಅನುಭವಿಸ್ತಾ ಇರ್ತಾನೆ. ಅದು ಮುಗ್ದಾಗ, ಅಯ್ಯೋ ಇಲ್ಲೇ ಇದ್ದದ್ದ, ನಾನು ಹೋಗ್ತಾ ಇದ್ದೆ ಗಾಡಿ ಅನ್ಕೊಂಡು
ಮನಸ್ಸಲ್ಲಿ ಮಂಡಿಗೆ ಕಟ್ಕೊಂಡು ಹೋಗ್ತಾನೆ ಇರ್ತಾನೆ. ಕನಸಿನಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಎಚ್ಚರದಲ್ಲಿ ಅದೇ ಆಗ್ತಾ ಇದೆ ಅನ್ನೋ ಎಚ್ಚರ. ಕನಸಿನಲ್ಲಿ ಆಗ್ತಾ ಇರುವುದನ್ನ ಎಚ್ಚರದಲ್ಲೇ ಆಗ್ತಾ ಇದೆ ಅಂತ ತಿಳ್ಕೊಳ್ಳುವುದೇ ದಡ್ಡತನ. ವಸ್ತುತ ಅದು ಕನಸು ಬೇರೆನೆ, ಅದು ಇಲ್ಲಿ ನಡೀತಾ ಇಲ್ಲ. ಹೊರಗಡೆ ನಡೀತಾ ಇದೆ ಅಂತ ಒಳಗಡೆದ್ದನ್ನೇ ಚಿಂತಿಸಿರ್ತಾನೆ. ಅದರಿಂದಾಗಿ ಎದ್ದಾಗ ಅದು ಹೊರಗಡೆ ಅಲ್ಲ ಅಂತ ಗೊತ್ತಾಯ್ತು ಹೊರತು ವಸ್ತುತಃ ಇರುವ ವಸ್ತುವನ್ನ ಇಲ್ಲ ಅಂತ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಹಾಗಾದ್ರೆ ಕನಸಿನಲ್ಲಿ ಕಂಡದ್ದು ಆಮೇಲೆ ಇಲ್ವಲ್ಲ ಅಂದ್ರೆ, ಹೌದು, ಕನಸಿನಲ್ಲಿ ಕೇವಲ ಚಿತ್ರದಲ್ಲಿ ಇದ್ದದ್ದು. ನೀನು ಚಿತ್ರ ಅಂತ ನೋಡ್ಲಿಲ್ಲ, ನೀನ್ ನಿಜ ಅಂತ ನೋಡ್ದಿ. ವಸ್ತುತ ಅದು ನಿಜ ಅಲ್ಲ, ಚಿತ್ರ ಆಗಿದ್ದದ್ದು. ವಸ್ತುತಃ ಸಂಸ್ಕಾರ ರೂಪವಾಗಿ ಇದ್ದಂತಹ ವಸ್ತುವನ್ನೇ ಅವನು ಒಳಗಿನಿಂದ ಕಂಡದ್ದಾದ್ರಿಂದ ಇದು ಭ್ರಾಂತಿ ಅಂಶ ಇಷ್ಟೇ. ಹಾಗಾಗಿ ಎಲ್ಲದರೊಳಗೆ ಸ್ವತಂತ್ರನಾಗಿ ಇರುವಂತವನು ಭಗವಂತ, ಕರ್ತೃ ಅವನು. ಇದನ್ನ ಮರೆತು ನಾನೇ ಮಾಡಿದ್ದೇನೆ, ನನ್ನಿಂದಲೇ ಎಲ್ಲ ಆಗ್ತಾ ಇದೆ ಅಂತ ನೀನ್ ಮಾಡ್ತಾ ಇದ್ದಿ, ನಿನ್ನಿಂದ ಇದೆಲ್ಲ ತೊಂದರೆ ಆಯ್ತು ಅಂತ ನಾವು ಮಾತಾಡುವುದೆಲ್ಲ ಕನಸಿನಲ್ಲಿ ನಾವು ಕಂಡ ಸಂಗತಿಯ ಹಾಗೆ. ಈ ಎಲ್ಲ ಕೆಲಸ ಅಮ್ಮ ಮಾಡಿಟ್ಟು ಮಗುವಿನ ಕೈಯಲ್ಲಿ ಒಂದು ಕೊನೆಗೆ ಅದರ ಕೋಡಿ ಇಡಿಸಿ ಎಲ್ಲರ ಮುಂದೆ ನೋಡಿ ಇದೇ ಮಗು ಮಾಡಿದ್ದು ಅಂತ ಹೇಳಿದಾಗ ಮಗು ಹಾಗೆ ಅನ್ಕೊಂಡಿರುತ್ತೆ, ಎಲ್ಲ ನಾನೇ ಮಾಡಿದ್ದು ಅಂತಾನೆ ಆಮೇಲೆ ಭಾರಿ ನಂಬಿರುತ್ತೆ. ಅದಕ್ಕೆ ಯಾಕೆ ಆತರ ಅಮ್ಮ ಮಾಡಿದ್ಲು ಅಂದ್ರೆ ಕಾನ್ಫಿಡೆನ್ಸ್ ಹೋಗ್ಬಾರ್ದು ಅಂತ. ಏನೇ ಮಾಡುವ ಕೆಲಸದ ಒಂದು ಆಸಕ್ತಿ ಕಳಿಬಾರದು ಅನ್ನೋದಕ್ಕೋಸ್ಕರ ಹಾಗೆ ಮಾಡ್ತಾಳೆ. ಆದ್ರೆ ಆ ಮಗು ಮುಂದೆಯೂ ಅದೇ ತರ ವರ್ತಿಸ್ತಾ ಇದ್ರೆ ಅದು ಬೆಳಿಲೇ ಇಲ್ಲ ಅಂತ ಅರ್ಥ. ಏನೋ ಚಿಕ್ಕಂದಲ್ಲಿ ಇರ್ಬೇಕಾದ್ರೆ ಚಿಂಟುನೋ ಪೋಗೋನೋ ಏನೋ ನೋಡಿಸ್ತಾ ಇರ್ತಾರೆ, ಮಗು ಈಗ ಬೇರೆ ಎಲ್ಲ ಅರ್ಥ ಆಗಲ್ಲ ಅಂತ. ಈ 60 70 ಆದ್ಮೇಲೂ ಅದನ್ನೇ ನೋಡ್ತಾ ಕೂಡ್ತಾರೆ ಅಂದ್ರೆ ಬೌದ್ಧಿಕವಾದ ದಾರಿದ್ರ್ಯ ಇನ್ನೆಷ್ಟಿದೆ ಅಂತ ಹೇಳ್ಬೇಕು. ಸೇಮ್ ಅಷ್ಟೇ ಇಲ್ಲೂ ಕೂಡ. ಸ್ವಾತಂತ್ರ್ಯ ಚಿಕ್ಕಂದಿನಲ್ಲಿ ನಂದು ಅಂತ ಭ್ರಮೆ ಬರುವುದು ಯಾಕೆ ಅಂದ್ರೆ ನಾನು ಬೇರೆ ಶರೀರ ಬೇರೆ ಅಂತ ಗೊತ್ತಿರುವುದಿಲ್ಲ. ನನ್ನೊಳಗೊಂದು ಶಕ್ತಿ ನಿಂತು ಕೆಲಸ ಮಾಡ್ತಾ ಇರುತ್ತೆ ಅಂತ ಅರ್ಥ ಆಗುದಿಲ್ಲ. ಅದು ಕಿಂಡರ್ ಗಾರ್ಡನ್. ಆದ್ರೆ ಪೋಸ್ಟ್ ಗ್ರಾಜುಯೇಟ್ ಆದ್ಮೇಲೂ ಅದೇ ಭಾವನೆಯಿಂದ ನಾನೇ ಎಲ್ಲ ಮಾಡ್ತೇನೆ ಅಂತ ಒಬ್ಬ ದಡ್ಡ ಭಾವಿಸಿದ್ರೆ ಅವನನ್ನ ದೇವರು ಕೂಡ ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಈ ರಾಗದ್ವೇಷಗಳೆಲ್ಲ ಹುಟ್ಟುವುದು, ದುಃಖಾದಿಗಳೆಲ್ಲ ಆಗುವುದು ಅಲ್ಲದ ಸಂಗತಿಯಲ್ಲಿ ನಾನು ನಿಂತು ಇದು ನನ್ನದೇ ಪರಾಕ್ರಮ ಅಂತ ಭಾವಿಸುವುದರಿಂದ ಆಗುವ ಅನರ್ಥಗಳು. ತದ್ಗಚ್ಚ ಧ್ರುವ ಭದ್ರಂತೆ ಭಗವಂತ ಮಧೋಕ್ಷಜಂ ಸರ್ವಭೂತಾತ್ಮ ಭಾವೇನ ಸರ್ವಭೂತಾತ್ಮ ವಿಗ್ರಹಂ. ಧ್ರುವ, ನಿನಗೆ ಒಳ್ಳೆಯದಾಗಲಿ. ಎಲ್ಲರ ಜೀವದೊಳಗೆ ಇರುವಂತಹ ಚಿನ್ಮಯ ರೂಪನಾದಂತಹ ಭಗವಂತನಾದ ಅಧೋಕ್ಷಜನನ್ನ ಸರ್ವಾಂತರ್ಯಾಮಿ ಅಂತ ಉಪಾಸನೆ ಮಾಡು. ಅಧೋಕ್ಷಜ ಅನ್ನುವ ಶಬ್ದದ ಸ್ವಾರಸ್ಯ ಏನು ಅಂದ್ರೆ, ಅಕ್ಷಗಳು ಅಂದ್ರೆ ಇಂದ್ರಿಯಗಳು, ಅಧೋಕ್ಷ ಅಂದ್ರೆ ಇಂದ್ರಿಯಗಳನ್ನ ಒಳಮುಖೀಕರಿಸಿಕೊಂಡವನಲ್ಲಿ ಜಾಯತೆ, ಹುಟ್ಟುತ್ತಾನೆ. ಆದ್ರಿಂದ ಅವನಿಗೆ ಅಧೋಕ್ಷಜ ಅಂತ ಹೆಸರು. ಭಗವಂತನಿಗೆ ಅಧೋಕ್ಷಜ ಅಂತ ಹೆಸರು ಯಾಕೆ ಅಂದ್ರೆ ಅಕ್ಷಗಳು ಅಧಕೃತಾ, ಅಕ್ಷಗಳು ಒಳಮುಖಗೊಂಡಾಗ. ಈಗೆಲ್ಲ ಪರಾಂಚಿಕಾನಿ ವ್ಯತರಣ ಸ್ವಯಂಭೂಹು ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್. ಅಂತರಂಗವನ್ನ ಕಾಣುವುದಿಲ್ಲ. ಯಾಕೆ ಅಂದ್ರೆ ಕಣ್ಣು ಹೊರಮುಖ, ಕಿವಿ ಹೊರಮುಖ, ಮೂಗು ಹೊರಮುಖ, ಬಾಯಿ ಹೊರಮುಖ, ಎಲ್ಲವೂ ಹೊರಮುಖವದ್ದು. ಒಳಗಿನಿಂದ ಏನೋ ಒಂದು ದನಿ ಇದೆ, ಒಳಗಿನಿಂದ ಏನೋ ಒಂದು ರೂಪ ಇದೆ, ಒಳಗಿನಿಂದ ಏನೋ ಒಂದು ರುಚಿ ಇದೆ. ಇದನ್ನ ಅವನಿಗೆ ಗ್ರಹಿಸ್ಲಿಕ್ಕೆ ಶಕ್ತಿ ಇಲ್ಲದೆ ಹೋದ್ರಿಂದ ಅವನು ಹೊರಪ್ರಪಂಚವನ್ನೇ ಶಾಶ್ವತ ಅಂತ ಭಾವಿಸ್ತಾನೆ. ಇದು ಅವನ ಅಧಪಾತಕ್ಕೆ ಕಾರಣವಾಗುತ್ತೆ. ಆ ಅಧಪಾತದಿಂದ ಪಾರಾಗಬೇಕಾದ್ರೆ ಅಧೋಕ್ಷಜನನ್ನೇ ಸ್ಮರಿಸಬೇಕು. ಅದಕ್ಕೋಸ್ಕರ ನೀನು ಗಚ್ಚ, ಭಗವಂತನನ್ನ ಈ ರೀತಿಯಾದ ಉಪಾಸನೆಯಲ್ಲಿ ತೊಡಗಿಕೋ. ಸರ್ವಭೂತಾತ್ಮ ವಿಗ್ರಹಂ, ಎಲ್ಲ ಭೂತಗಳ ಅಂತರ್ಯಾಮಿಯಾಗಿ ಭಗವಂತ ನೆಲೆಸಿದ್ದಾನೆ ಅಂತ ಚಿಂತಿಸು. ಭಜಸ್ವ ಭಜನೀಯಾಂಗ್ರಿಂ ಅಭವಾಯ ಭವಚ್ಛಿದಂ ಯುಕ್ತಂ ವಿರಹಿತಂ ಶಕ್ತ್ಯ ಗುಣಮಯ್ಯಾತ್ಮ ಮಾಯೆಯ. ಅವನೊಬ್ಬನೇ ಸಂಸಾರದ ನಾಶಕ. ವೈದ್ಯೋ ನಾರಾಯಣೋ ಹರಿಹಿ. ಭವರೋಗ ವೈದ್ಯವನ್ನ ಪರಿಹರಿಸಬಲ್ಲ ಒಬ್ಬನೇ ಒಬ್ಬ ಚಿಕಿತ್ಸಕ ಇರುವುದು, ಅವನು ನಾರಾಯಣ. ಸಂಸಾರ ನಾಶಕ್ಕೆ ಅವನ ಪಾದಗಳನ್ನೇ ಭಜನೀಯಾಂಗ್ರಿಂ ಭಜಸ್ವ. ಕುತಃ ಅಭವಾಯ, ಭವವನ್ನ ಕಳೆದುಕೊಳ್ಳುವುದಕ್ಕಾಗಿ ಭಜನೀಯಂ, ಸೇವಿಸಲೇಬೇಕಾದ ಭಗವತ್ಪಾದ ಪದ್ಮಗಳನ್ನ ಭಜಸ್ವ. ಅದೇನ್ ಮಾಡುತ್ತೆ? ಭವಚ್ಛಿದಂ, ಭವವನ್ನ ಛೇದ ಮಾಡುತ್ತೆ, ಸಂಸಾರವನ್ನ ಕತ್ತರಿಸುತ್ತೆ. ಯುಕ್ತಂ ವಿರಹಿತಂ ಶಕ್ತಿಯ, ಆದ್ದರಿಂದ ಗುಣಾತ್ಮಕವಾದ ಈ ಬಂಧಕ ಮಾಯೆಯಿಂದ ನಾನು ಪಾರಾಗಬೇಕಾದ್ರೆ ಬಂಧಕ ಮಾಯೆಯ ಉರುಳಿಗೆ ಸಿಲುಕದಂತಹ ನಾರಾಯಣನನ್ನೇ ಆರಾಧಿಸಬೇಕು. ಅವನು ತನ್ನ ಆತ್ಮ ಇಚ್ಛೆಯಿಂದ, ಆತ್ಮಶಕ್ತಿಯಿಂದ, ಆತ್ಮದ ಮಹಿಮೆಯಿಂದ ಈ ಎಲ್ಲವನ್ನು ಕೂಡ ಪಾರು ಮಾಡಲು ಸಮರ್ಥನಾಗಿದ್ದಾನೆ. ಧ್ರುವರಾಜ, ನಿನ್ಗೇನ್ ಬೇಕೋ ಅದನ್ನು ಕೇಳು. ವರ ವೃಣೀಶ್ವ
ವೃಣೀಹಿ ಕಾಮಂ ನೃಪ ಎನ್ ಮನೋಗತಂ, ನಿನ್ ಮನಸ್ಸಲ್ಲಿ ಏನಿದೆ ಬಯಕೆಗಳು ಅದನ್ನ ನನ್ನ ಹತ್ರ ಕೇಳು, ನಾನು ನಿನಗೆ ಸಾಧ್ಯವಾದ ರೀತಿಯಲ್ಲಿ ಅದರ ಫಲವನ್ನ ನೀಡುವುದಕ್ಕೆ ಸಂದೇಹ ಪಡಬೇಡ, ಖಂಡಿತ ನಾನು ಕೊಡ್ತೇನೆ. ನೀನ್ ಕೇಳಲಿಕ್ಕೆ ಅರ್ಹನಿದ್ದಿ, ಯಾಕೆಂದ್ರೆ ಈಗಲೇ ನೀನು ನಿರಂತರವಾಗಿ ಪದ್ಮನಾಭನ ಪಾದಗಳನ್ನ ಎಡಬಿಡದೆ ಸದಾ ಮನಸ್ಸಿನಲ್ಲಿ ಇಟ್ಟಿದ್ದೀ. ಆದ್ರಿಂದಾಗಿ ನೀನ್ ಯಾರತ್ರ ಕೇಳಿದ್ರು ನಿನಗೆ ಬೇಕಾದ್ದೇ ಸಿಗುತ್ತೆ. ಆದ್ರಿಂದಾಗಿ ನೀನ್ ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳಿದಾಗ ಮೈತ್ರೇಯರು ಆ ಕಥೆಯನ್ನು ಮುಂದುವರಿಸ್ತಾರೆ. ಸರಾಜರಾಜೇನ ವರಾಯ ಚೋದಿತೋ ಧ್ರುವೋ ಮಹಾಭಾಗವತೋ ಮಹಾಮತಿ ಹರೌ ಸವೌರೇ ಚಲಿ ಅಚಲಿತಾಂ ಸ್ಮೃತಿಂ ಯಯಾ ತರತ್ಯಯತ್ನೇನ ದುರತ್ಯಯಂತಮ. ರಾಜರಾಜೇನ ವರಾಯ ಚೋದಿತಃ, ಈ ರಾಜರಾಜ ಅನ್ನುವ ಶಬ್ದ ಇದೆಯಲ್ವಾ, ಇದು ಎಕ್ಸ್ಕ್ಲೂಸಿವ್ ಆದ ಕುಬೇರನ ಹೆಸರು. ಭಾಗವತದಲ್ಲಿ ಬಂದ ಉಲ್ಲೇಖ ಇದು. ರಾಜರಾಜ ಅಂತ ಅವನ ಹೆಸರು. ನೀವು ಕೋಶದಲ್ಲಿ ತೆಗೆದು ನೋಡಿದ್ರೆ ಇದೆ, ಆದ್ರೆ ಲೋಕದಲ್ಲಿ ಬಳಕೆ ಕಮ್ಮಿ. ರಾಜರಾಜ ಅನ್ನೋದು ಕುಬೇರನಿಗೆ ವಿಶೇಷವಾದ ಹೆಸರು. ಎಲ್ಲ ರಾಜರಿಗೂ ಬೇಕಾದಂತಹ ಸಂಪತ್ತಿನ ಮೂಲ ಒದಗಿ ಬರುವುದು. ಹೌದು, ಕರೆಕ್ಟು, ಅದೇ. ಚೋದಿತ, ಅವನಿಂದ ಪ್ರಚೋದಿತನಾಗಿ, ವರವನ್ನ ಕೇಳುವಂತ ಪ್ರಚೋದಿತನಾಗಿ ಧ್ರುವ ಮಹಾಭಾಗವತ, ಸಾಮಾನ್ಯ ಅಲ್ಲ, ದೊಡ್ಡ ಭಾಗವತ ಧರ್ಮದಲ್ಲಿ ಮನಸ್ಸಿಟ್ಟವನು. ಹರವು ಅಚಲಿತಾಂ ಸ್ಮೃತಿಂ ವೌರೇ, ಹರಿಯಲ್ಲಿ ಅಚಲಿತಾಂ ಚಲಿಸದ, ಸ್ಮೃತಿಂ ನೆನಪನ್ನು, ವೌರೇ ಬೇಡಿದನು, ವರವನ್ನ ಕೇಳಿದ ಅನ್ನೋದನ್ನು ವೌರೇ ಅಂತ ಹೇಳ್ತಿದ್ದಾರೆ. ಯಾವುದರಿಂದ ಯಾರಿಂದಲೂ ದಾಟಲಾಗದ ಸಂಸಾರದ ಪಾರವನ್ನ ಅನಾಯಾಸವಾಗಿ ದಾಟುವುದು ಸಾಧ್ಯವೋ ಅಂತಹ ಹರಿಸ್ಮರಣೆಯನ್ನು ಆತ ಕೇಳಿದ. ನನಗೇನು ಬೇಡ, ನಾವಾದ್ರೆ ಎಲ್ಲಿಯಾದ್ರೂ ಡೆಲ್ಲಿಯಲ್ಲಿ, ಚೆನ್ನೈಯಲ್ಲಿ, ಕೋಲ್ಕತ್ತಾದಲ್ಲಿ 5 ಸೈಟ್ ಕೊಟ್ಬಿಡು ಅಂತ ಕೇಳ್ತಿದ್ವಿ. ಬಿಡಿ, ಕೊಟ್ಟು ದೊಡ್ಡ ಸೈಟ್ ಸಿಕ್ಬಿಡಿ, ಹೇಗಿದ್ರು ಕೊಡ್ತಾನೆ, ಯಾಕೆ ಬೇಡ ಬಿಡಬೇಕು. ನಮ್ ಹೆಸರು ಹೇಳುವಾಗ ಮೊದ್ಲು ಅದೊಂದು ದೇವಸ್ಥಾನ ಕಟ್ಟೋಣ, ಒಂದು ಗುರುಕುಲ ಮಾಡೋಣ ಅಂತಾನೆ ಇರುತ್ತೆ. ಆಮೇಲೆ ವ್ಯವಸ್ಥೆ ಏನೇನೋ ಆಗಿ ಕೊನೆಗೆ ಅದೆಲ್ಲ ಮುಗಿದೋಗುತ್ತೆ. ಆದ್ರೆ ಅವನು ಕೇಳಿದ್ದೇನು ಅಂದ್ರೆ, ಏನ್ ಬೇಕಾದ್ರೂ ಕೊಡ್ಲಿಕ್ಕೆ ಅವನು ಸಮರ್ಥ ಇದ್ದ. ಆದ್ರೆ ಅವನು ಕೇಳಿದ್ದು ಭಗವಂತನಲ್ಲಿ ನನಗೆ ನಿರಂತರವಾದ ಎಚ್ಚರವನ್ನ ದಯಪಾಲಿಸು ಅಂತ ಕೇಳ್ತಾನೆ. ತಸ್ಯ ಪ್ರೀತೇನ ಮನಸ, ಈ ಪ್ರಾರ್ಥನೆ ಕೇಳಿದ್ಮೇಲೆ ಸಂತೋಷ ಆಯ್ತು ಕುಬೇರನಿಗೆ. ನನ್ನ ಹತ್ರ ಇಲ್ಲಿ ತನಕ ಒಬ್ಬ ಮನುಷ್ಯ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡು ಅಂತ ಕೇಳುದು ಬಿಟ್ರೆ, ಯಾರು ದೇವರನ್ನ ನನಗೆ ಕಾಣುವಂತೆ ಮಾಡು ಅಂತ ಕೇಳಿದವರೇ ಇಲ್ಲ. ನಿಜವಾಗಿ ಧನ ಯಾವುದು ಅಂತ ಹೇಳುವಾಗ ವೇದಗಳಲ್ಲಿ ವಿತ್ತಂ ವಿದ್ಯಾಧನಾತ್ಮಕಂ ಅಂತ ಮಾತು. ಯಾವುದು ವಿತ್ತ ಅಂದ್ರೆ ವಿದ್ಯಾಧನವೇ ವಿತ್ತ, ಅದೇ ವಿತ್ತ, ವಿತ್ ತ. ವಿದ್ಯೆಯೇ ಒಳ್ಳೆಯ ರೀತಿಯ ವಿಸ್ತಾರವನ್ನ ಅವನ ಬದುಕಿಗೆ ಹುಟ್ಟು ಹಾಕುತ್ತಾ ಅಂದಾಗೆ ಅದು ನಿಜವಾಗಿ ವಿತ್ತ. ಆದ್ರೆ ನಮ್ಮ ವಿತ್ತ ಚಿತ್ತ ಇಲ್ಲದ್ದು, ಏನೇನೋ ಕೇಳ್ತಾ ಇರ್ತೇವೆ, ತಾತ್ಕಾಲಿಕವಾದದ್ದನ್ನೆಲ್ಲ ವಿತ್ತ ಅಂತ ಅನ್ಕೊಂಡು ಕೇಳಲಿಕ್ಕೆ ಹೋಗ್ತೇವೆ. ಆದ್ರೆ ಅವನು ಹಾಗೆ ಮಾಡ್ಲಿಲ್ಲ. ಭಗವಂತನ ಬಗೆಗಿನ ತಿಳಿವು ನೆನಪನ್ನೇ ನನಗೆ ಕೊಡು ಅಂತ ಕೇಳಿದ್ರಿಂದಾಗಿ ಕೂಡ್ಲೆ ಆಯ್ತು, ನೀನ್ ಕೇಳಿದ್ದಿ ಅನ್ನೋದು ನಿನ್ನ ಜೀವನದಲ್ಲಿ ಇರುವುದಾದ್ರೂ ಕೂಡ ನನ್ನ ಕಡೆಯಿಂದಲೂ ಅದಕ್ಕೆ ಬೇಕಾದ ಮತ್ತಷ್ಟು ಆಂತರಂಗಿಕ ಬಲ ಅದು ನಿನಗೆ ಸಿಗಲಿ ಅಂತ ಆಶೀರ್ವದಿಸಿದ. ಹೀಗೆ ಆಶೀರ್ವದಿಸಿ ಅವನು ಮರೆಯಾದ, ತಿರೋಹಿತನಾದ. ಪಶ್ಯತೋ ಅಂತರ್ದಧೆ, ಅಂತರ್ದಧೆ ಅಂದ್ರೆ ಮರೆಯಾದ ಅಂತ ಅರ್ಥ. ತಿರೋಹಿತನಾದ, ಅಲ್ಲಿ ತನಕ ಅವರು ಕಾಣಿಸ್ತಾ ಇದ್ದವನು ಅಲ್ಲಿಂದ ಮರೆ ಹೋದ. ಸ್ವಪುರಂ ಪ್ರತ್ಯಬದ್ಧತ, ವಾಪಸ್ ತನ್ನ ಊರಿಗೆ ಹೋದ. ಧ್ರುವ ಮುಂದೆ ಹೇಗೆ ರಾಜ್ಯಭಾರ ಮಾಡಿದ ಅಂತ ಅನ್ನೋದನ್ನು ಹೇಳುತ್ತಾರೆ. ಅಥಾಯ ಜತ ಯಜ್ಞೇಶಂ ಕ್ರತುಭೀರ್ ಭೂರಿ ರಕ್ಷಿಣೈ ದ್ರವ್ಯ ಕ್ರಿಯಾ ದೇವತಾನಾಂ ಕರ್ಮ ಫಲಪ್ರದಂ. ಚರು ಪುರೋಡಾಶಾದಿಗಳನ್ನ, ಪುರೋಡಾಶ ಅಂದ್ರೆ ಯಜ್ಞಕ್ಕಾಗಿ ಸಿದ್ಧಪಡಿಸುವಂತಹ ಚರು ಆಹುತಿಗಳು, ಅದನ್ನೆಲ್ಲ ಸಿದ್ಧಪಡಿಸಿ ಬೇಕಾದ ದ್ರವ್ಯಗಳಿಂದ ಋತ್ವಿಜರಿಗೆ ಯಜ್ಞವನ್ನು ಮಾಡಲಿಕ್ಕೆ ತಾನು ಯಜಮಾನನಾಗಿ ನಿಂತ. ಇಂದ್ರಾಗ್ನಿ ದೇವತೆಗಳನ್ನೆಲ್ಲ ಕರೆದ. ಅವರನ್ನ ಕರೆದದ್ದು ಮಾತ್ರ ಅಲ್ಲ, ಅವರಿಂದ ಯಜ್ಞಕ್ಕೆ ಆರಾಧನೆ ಮಾಡಲಿಕ್ಕೆ ಬೇಕಿರುವಂತಹ ಇನ್ನು ತಿಳಿದವರು ಜ್ಞಾನಿಗಳು ಎಲ್ಲರನ್ನೂ ಕರೆಸಿದ. ಯಾವ ಯಜ್ಞದಿಂದ ಮೋಕ್ಷ ಫಲವನ್ನ ಸಾಧಿಸಬಹುದೋ ಅಂತಹ ನಿಷ್ಕಾಮವಾದಂತಹ ಕರ್ಮಗಳನ್ನ ಮುನ್ನಡೆದ. ಅಂದ್ರೆ ಅದರಲ್ಲಿ ಯಾವತ್ತು ಕೊಡುಗೈತನದಲ್ಲಿ ಕೊರತೆಯನ್ನ ಮಾಡ್ಲಿಲ್ಲ. ಇಷ್ಟು ಕೊಡ್ಬೇಕಾ, ಇಷ್ಟೊತ್ತು ಬರೀ ಪೂಜೆ ಮಾಡಿದ್ದಕ್ಕೆ ಅಷ್ಟು ಕೊಡ್ಬೇಕಾ ಅಂತ ನಮ್ಮಲ್ಲಿ ಒಂದು 106 ತರದ ಪ್ರಶ್ನೆಗಳಿರ್ತವೆ.
ಅವ್ರೇನ್ ಅದೇ ಗೊತ್ತಿರೋ ಮಂತ್ರನೇ ಹೇಳ್ತಾರೆ, ಅವ್ರಿಗೆ ಯಾಕೆ ಅಷ್ಟು ಕೊಡ್ಬೇಕು? ಅವ್ರೇ ಇದನ್ನೇ ಮಾಡ್ತಾರೆ, ಅದನ್ನೇ ಮಾಡ್ತಾರೆ, ಅದೇ ನಿನ್ನೆನು ಅದೇ ಬಾರಿಸಿದ್ದು, ಇವತ್ತು ಅದೇ ಬಾರಿಸಿದ್ದು ಗಂಟೆ, ಯಾಕೆ ಕೊಡ್ಬೇಕು ಅಂತ. ಆದ್ರೆ ಧ್ರುವ ಯೋಚನೆ ಮಾಡಿದ್ದು ಕೊಡುವವರ ಮೇಲಿನ ಆಕ್ಷನ್ ಅನ್ನ ನೋಡ್ಲಿಲ್ಲ. ಅವರ ಅದರ ಪೂರ್ವದ ಅದಕ್ಕೋಸ್ಕರ ಮಾಡಿದ ಅಂತರಂಗದ ಅನುಷ್ಠಾನಗಳು, ಧ್ಯಾನ ಇತ್ಯಾದಿಗಳನ್ನೆಲ್ಲ ಗಮನಿಸಿ ದಕ್ಷಿಣಾಕವಾಗಿ ಯಾಗವನ್ನ ಮುಗಿಸಿದ. ಸರ್ವಾತ್ಮನ್ಯಚ್ಯುತೆ ಸರ್ವೇ ತೀವ್ರೋಗಾಂ ಭಕ್ತಿ ಮುದ್ವಹನ್ ದದರ್ಶಾತ್ಮನಿ ಭೂತೇಶು ತಮೇವಾವಸ್ಥಿತಂ ವಿಭುಂ. ಯಜ್ಞ ಮಾಡುತ್ತಲೇ ಸರ್ವಗುಣ ಪರಿಪೂರ್ಣನಾದ ಸರ್ವಾಂತರ್ಯಾಮಿಯಾದ ನಾರಾಯಣನನ್ನು ತನ್ನ ಪ್ರವಾಹದ ಭಕ್ತಿಯಲ್ಲಿ ಅವನನ್ನು ಮೀಯಿಸಿದ. ತುಂಬಾ ಚಂದದ ಮಾತು. ತೀವ್ರೌಘಾಂ ಭಕ್ತಿ ಮುದ್ವಹನ್. ಎಂಥ ಭಕ್ತಿ ಅಂದ್ರೆ ಅದು ತೀವ್ರವಾದ ಭಕ್ತಿ. ಅವನನ್ನ ಬಿಟ್ಟು ಬೇರೆದರ ಬಗ್ಗೆ ಅವನಿಗೆ ಗಮನವೇ ಇಲ್ಲ. ಜಗತ್ತಿನಲ್ಲಿ ಇಷ್ಟು ದೊಡ್ಡ ಸಂಪತ್ತು ಅವನ ಕೈಯಲ್ಲಿದೆ, ಆದ್ರೆ ಸಂಪತ್ತು ನನ್ನದು ಅನ್ನುವ ಒಂದು ಕ್ಷಣದ ಎಳೆಯ ದುರಹಂಕಾರವು ಕೂಡ ಅವನನ್ನು ಕಾಡ್ಲಿಲ್ಲ. ನಾನೇ ಇದರ ಒಡೆತನ, ನನ್ನಲ್ಲೇ ಇದರ ಸಾಮರ್ಥ್ಯ ಅಂತ ಒಂದು ದಿವಸ ಅಂದುಕೊಳ್ಳದೆ ಎಲ್ಲವೂ ಭಗವಂತನಿಗೆ ಸೇರಿದ್ದು ಅಂತ ತಾನು ತನ್ನೊಳಗೂ ತನ್ನಲ್ಲಿರುವಂತ ತನ್ನ ಸುತ್ತ ಇರುವ ಎಲ್ಲರೊಳಗೂ ಅದೇ ಭಗವಂತ ನೆಲೆಸಿದ್ದಾನೆ ಅನ್ನುವುದನ್ನು ಕೂಡ ನಿರಂತರ ಕಂಡ. ತಮೇವಂ ಶೀಲ ಸಂಪನ್ನಂ ಬ್ರಹ್ಮಣ್ಯಂ ದೀನವತ್ಸಲಂ ಗೋಪ್ತಾರಂ ಧರ್ಮ ಸೇತೂನಾ ಮೀನಿರೇ ಪಿತರಂ ಪ್ರಜಾ. ಇಂಥ ಒಳ್ಳೆಯ ಶೀಲವುಳ್ಳ, ಜ್ಞಾನಿಗಳಲ್ಲಿ ಭಕ್ತಿಯುಳ್ಳ, ದೀನರಲ್ಲಿ ವಾತ್ಸಲ್ಯ ತೋರಿದ, ಧರ್ಮದ ಮರ್ಯಾದೆಯನ್ನು ಸದಾ ರಕ್ಷಿಸುವ ಧ್ರುವರಾಜನನ್ನು ಪ್ರಜೆಗಳು ಮೇನಿರೇ ಪಿತರಂ ಪ್ರಜಾ, ಪ್ರಜೆಗಳು ಇವನನ್ನ ತಂದೆ ಅಂತಾನೆ ಸ್ವೀಕರಿಸಿದ್ರು. ರಾಜ ಪ್ರತ್ಯಕ್ಷ ದೇವತಾ ಅಂತಿದೆ. ದೇವತಾ ಅನ್ನೋದು ಆಗಾಗ ಯಾವಾಗ್ಲೂ ಒಂದೊಂದ್ ಸರ್ತಿ ಪ್ರತ್ಯಕ್ಷ ಆಗ್ತಾನೆ. ತಂದೆ ಮನೆಯಲ್ಲಿ ಯಾವಾಗ್ಲೂ ತನ್ನ ಕೈಗೆ ಅನುಕೂಲಕ್ಕಾಗಿ ಸಿಗೋನು ಅನ್ನುವಷ್ಟು ತಂದೆಯ ಒಡನಾಟ ಮಕ್ಕಳಿಗೆ ಸಿಗುತ್ತೆ. ಹಾಗೆ ಮಕ್ಕಳಿಗೆ ತಂದೆಯಂತೆ ಧ್ರುವರಾಜ ಸಿಕ್ಕಿದ. ಗಂಗಾ ನದಿಯಲ್ಲಿ ಮಂಗಳ ಸ್ನಾನವನ್ನ ಮಾಡಿದ. ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ ಇತ್ಯಾದಿ ಅಷ್ಟಾಂಗ ಯೋಗಗಳ ಪ್ರತಿಯೊಂದು ಹಾದಿಯನ್ನು ಕೂಡ ಅದು ತುಂಬಾ ಚೆನ್ನಾಗಿದೆ. ತಸ್ಯ ವಿಶುದ್ಧಕರಣ ಶಿವವಾರ್ ವಿಗಾಹ್ಯ ಬದ್ಧಾಸನ ಜಿತ ಮರುತು. ಆಸನಬದ್ಧವಾಗಿತ್ತು. ಮರುತ್ತು ಅಂದ್ರೆ ಗಾಳಿ. ಮರುತ್ತನ್ನ ಪ್ರಾಣಾಯಾಮವನ್ನು ಮಾಡಿದ. ಮನಸ ಆಹೃತಾಕ್ಷ, ಮನಸ್ಸನ್ನ ಎಲ್ಲಿಗೂ ಆಚೆ ಈಚೆ ಹೋಗಗೊಡದೆ ಅಂತರಂಗದಲ್ಲೇ ಇಂದ್ರಿಯಗಳನ್ನ ಒಳಮುಖವಾಗಿಸಿ ಸ್ಥೂಲೇ ಭಗವತ್ ಪ್ರತಿರೂಪೆ, ಅತ್ಯಂತ ಜಗತ್ತಿನ ಎಲ್ಲ ಕಡೆ ವ್ಯಾಪಿಸಿದ ರೂಪಕ್ಕೆ ಸ್ಥೂಲ ರೂಪ ಅಂತ ಹೇಳುದು. ಸ್ಥೂಲೇ ಭಗವತಿ ರೂಪಂ ದಧಾರ. ತನ್ನ ಒಳಗೆ ಆ ಎಲ್ಲೆಡೆ ತುಂಬಿದಂತಹ ಭಗವಂತನನ್ನೇ ತನ್ನೊಳಗೆ ಇದ್ದಾನೆ ಅಂತ ಅವನು ಅನುಸಂಧಾನ ಮಾಡಿದ. ಹೀಗೆ ಧ್ಯಾನ ಮೊದಲಾದ ಕಾರ್ಯದಲ್ಲಿ ವ್ಯವಹಿತನಾಗಿ ಸಮಾಧೌ ವ್ಯಸೃಜತ್, ತನ್ನ ಶರೀರವನ್ನ ಪರಿತ್ಯಾಗ ಮಾಡಿದ. ಸುಮಾರು 36,000 ವರುಷಗಳ ಕಾಲ ರಾಜ್ಯಭಾರವನ್ನ ಮಾಡಿದ್ದಲ್ಲದೆ ಕೊನೆಯ ಕಾಲಕ್ಕೆ ಅದರ ಮೇಲೆ ಒಂದು ಚೂರು ವ್ಯಾಮೋಹ ಇಟ್ಟುಕೊಳ್ಳದೆ, ದಿನ ಹೋದಾಗೆ ನಮಗೆ ವ್ಯಾಮೋಹ ಜಾಸ್ತಿ ಆಗುತ್ತೆ. ಒಂದು ವಸ್ತುವಿನ ಜೊತೆಗಿದ್ದಾಗ ನಮ್ಗೆ ಉಪದ್ರ ಮಾಡಿದ್ರೆ ಮಾತ್ರ ಅದರ ವಿರುದ್ಧ ಕೋಪ ಬರುತ್ತೆ. ಇಲ್ಲ ಅಂದ್ರೆ ಅದು ನಮ್ಗೆ ಅನುಕೂಲಕರವಾಗಿದೆ ಅಂತಂದ್ರೆ ಅದು ಇನ್ನೂ ನನ್ನನ್ನ ಬಿಟ್ಟು ಹೋಗಬಾರ್ದು, ಬಿಟ್ಟು ಇರಬಾರ್ದು, ನಾನು ಅದರಿಂದ ಅದು ಬಿಟ್ಟು ಹೋಗುತ್ತೆ ಅಂದ್ರೆ ನಾನ್ ಬಿಡಲ್ಲ ಅಂತೇನೆ. ನಾನೇ ಬಿಡ್ಬೇಕು ಅಂತ ಒಂದೊಂದ್ ಸರ್ತಿ ಅಪರೂಪಕ್ಕೆ ಕೆಲವೊಂದ್ ಸರ್ತಿ ಕೆಟ್ಟ ವೈರಾಗ್ಯ ಬಂದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ತಾನಾಗಿ ಕೊಚ್ಕೊಂಡು ಹೋಗ್ಬಿಡುತ್ತೆ, ಬೇರೆ ಪ್ರೀತಿ ಕಂಡ ತಕ್ಷಣ ಇದೇ ಬೇಕು ಅಂತ. ಹಾಗಾಗಿ ಅಂತಹ ಒಂದು ದುರವಸ್ಥೆಯ ಪರಿಸ್ಥಿತಿಯನ್ನು ಅವನ ಜೀವಮಾನದಲ್ಲೇ ಅನುಭವಿಸದೆ ಅನಾಯಾಸವಾಗಿ ತಾನೇ ಇಷ್ಟಪಟ್ಟು ಜೀವವನ್ನ ಅಂದ್ರೆ ಆಯಾ ಯುಗದ ಮಹತ್ವವನ್ನ ಹೇಳ್ತಾ ಕೃತ ತ್ರೇತಗಳಲ್ಲೆಲ್ಲ ಅವರಿಗೆ ಸಾವು ಬರ್ತಾನೆ ಇರ್ಲಿಲ್ಲ ಅಂತೆ. ಬಲವತ್ ಕಾರಣ ಇದ್ದಾಗ ಮಾತ್ರ, ಯಾವುದೋ ಒಂದು ಮಹಾ ಕಾರಣ ಇದ್ದಾಗ ಮಾತ್ರ. ಈಗ ನಮ್ಗೆ ಕಾಲ ಕಡಿಮೆ ಆಗ್ತಾ ಇದ್ದ ಹಾಗೆ ಪ್ರಾಕೃತಿಕವಾದಂತಹ ಲೋಪದೋಷದಿಂದಲೂ ಕೂಡ ಸಾವು ಬರುವ ಸಾಧ್ಯತೆಗಳಿರ್ತವೆ. ಆದ್ರೆ ಆ ಕಾಲದಲ್ಲಿ ಪ್ರಕೃತಿಯಲ್ಲಿ ಅಂತ ಲೋಪದೋಷಗಳೇ ಇರದೆ ಬೇಕಾದ ಎಲ್ಲ ಅನುಕೂಲತೆಗಳು ಇರುವುದರಿಂದ ಅವರು ಬಯಸಿ ಸಾಕಪ್ಪ ಇನ್ನು ಬೇಡ ಅಂತ ಅವರೇ ಬಯಸಿ ಪ್ರಾಣವನ್ನು ಬಿಡಬೇಕು ಹೊರತು ತಾನಾಗಿ ಸಾವು ಅನ್ನೋದು ಅವರಿಗೆ ಯಾವತ್ತೂ ಕಾಡುತ್ತಿರ್ಲಿಲ್ಲ ಅನ್ನುವ ಮಾತನ್ನ ಪುರಾಣದ ಅಂದ್ರೆ ಹಿಂದಿನ ಯುಗದ ಕಥೆಗಳನ್ನ ಹೇಳುವಾಗ ಈ ಮಾತು ಬರುತ್ತೆ. ಈ ಕಥೆ ಮಹಾಭಾರತದಲ್ಲಿ ಭಾರ್ಗವರ ಕಥೆ ಬರುವಾಗ, ಭೃಗು ಮಹರ್ಷಿಗಳು ಪರಾಶರನ ಕಥೆ ಬರುವಾಗ ಈ ಹಿಂದಿನ ಮಾತುಗಳೆಲ್ಲ ಬರ್ತಾವೆ. ಅಂದ್ರೆ ಭಾರ್ಗವಾದಿಗಳನ್ನೆಲ್ಲ ಕಾರ್ತವೀರ್ಯಾರ್ಜುನನ ಕಡೆಯವರು ಹೈಹಯ ವಂಶದವರೆಲ್ಲ ಕೊಂದಾಗ ಕೋಪದಿಂದ ಇವನು ಅವರೆಲ್ಲರನ್ನೂ ಸಂಹರಿಸ್ತೇನೆ ಅಂತ ಹೊರಟು ನಿಲ್ತಾನೆ. ಆಗ ಈ ಕಥೆಯನ್ನ ಹಿಂದಿನದ್ದು ಹೇಳ್ತಾರೆ. ಹಿಂದಿನ ಯುಗದಲ್ಲಿ ನಮಗೆ ಸಾವೇ ಬರ್ತಿರ್ಲಿಲ್ಲ, ನಾವೇ ಏನಾದ್ರೂ
ಯೋಚನೆ ಮಾಡಿ ಯೋಗದಿಂದ ಬಿಡ್ಬೇಕಷ್ಟೇ ಬಿಟ್ರೆ ಅದೇ ಬಂದು ನಮ್ಮನ್ನ ಕಾಡುವುದೇ ಇಲ್ಲ. ವೃದ್ಧಾಪ್ಯ ಬರುವುದಿಲ್ಲ, ಬೇಡವಾದ ಅನಾರೋಗ್ಯಕ್ಕೆ ಕಾರಣವಾದಂತಹ ರೋಗಗಳು ನಮ್ಮನ್ನ ಆವರಿಸುವುದಿಲ್ಲ. ಯಾಕೆಂದ್ರೆ ಯಾವಾಗ್ಲೂ ಪ್ರಾಣಾಯಾಮ ಮಾಡುವುದಾದ್ರಿಂದ ಹತ್ತಿರಕ್ಕೆ ಸಾವು ಸುಳಿಯುವುದೇ ಇಲ್ಲ. ನಾವು ಯಾವಾಗ ಪ್ರಾಣಾಯಾಮ ಬಿಡ್ತಾ ಬರ್ತೇವೆ, ಹೊರಗಿನ ಪ್ರಕೃತಿಯನ್ನ ಹಾಳು ಮಾಡ್ತಾ ಬರ್ತೇವೆ, ಆವಾಗ ಸಾವು ನಾವು ಬೇಡ ಅಂದ್ರೂ ಅದು ನಮ್ಮ ಹತ್ರಕ್ಕೆ ಓಡ್ಕೊಂಡು ಬರುತ್ತೆ ಅನ್ನುವ ರೀತಿಯಲ್ಲಿ ಅವನ ಚಿತ್ರಣವನ್ನ ಕೊಟ್ರು. ಸನಕ ಸನಂದನಾದಿಗಳು ಆ ಎತ್ತರದ ಲೋಕಕ್ಕೆ ಹೊರಟಿರುವ ಧ್ರುವನನ್ನ ಕುರಿತು ಮಾತಾಡ್ತಾ ಇದ್ದಾರೆ. ಭೋ ಭೋ ರಾಜನ್ ಸುಭದ್ರಂತೆ ಬಚೋ ಭೋವ ಅವಹಿತಂ ಶೃಣು ಯಃ ಪಂಚವರ್ಷಸ್ತಪಸ ಭವಾನ್ ದೇವಮತಿ ತ್ರಿಪತ್. ತನಕಾದಿಗಳು ಹೇಳ್ತಾರೆ, ಓ ಮಂಗಳಮೂರ್ತಿ ಆದಂತಹ ಧ್ರುವನೇ, ನಿನಗೆ ಭದ್ರವಾಗಲಿ, ನಿನಗೆ ಉತ್ತಮವಾದ ಬದುಕೆ ಸಿಗಲಿ. ನಮ್ಮ ಮಾತನ್ನೊಂಚೂರು ಅವಹಿತಂ ಶೃಣು, ಅವಹಿತ ಮನಃ ಶೃಣು ಅಂತ ನಾವು ಕೆಲವೊಮ್ಮೆ ನಾಟಕಗಳಲ್ಲಿ ಕೇಳ್ತೇವೆ. ಅವಹಿತ ಮನಃ ಅಂತಂದ್ರೆ ಗಮನ ಕೊಟ್ಟ ಮನಸ್ಸುಳ್ಳವರಾಗಿ ಕೇಳಿ. ಅವಹಿತ ಅಂದ್ರೆ ಅಲ್ಲಿ ದೃಢವಾಗಿ ನಿಲ್ಲುವುದು ಅಂತ ಅರ್ಥ. ಅವಹಿತಂ ಶೃಣು, ಗಮನ ಕೊಟ್ಟು ಕೇಳು. ನೀನು 5 ವರ್ಷದ ಹುಡುಗನಾಗಿದ್ದಾಗಲೇ ಭಗವಂತನನ್ನು ಒಲಿಸಿಕೊಂಡವನು. ಅಂತಹದ್ದೊಂದು ವಿಚಿತ್ರವಾದ ಗತಿಯನ್ನ ನೀನು ಬಾಲ್ಯದಲ್ಲಿಯೇ ಹಠವನ್ನ ಸಾಧಿಸಿ ದೇವರನ್ನ ಒಲಿಸಿಕೊಂಡವ. ಅಂದ್ರೆ ಸರ್ವಲೋಕ ಧಾರಕನಾದ ಶಾರ್ಂಗ ಅನ್ನುವ ಧನುಸ್ಸನ್ನ ಕೈಯಲ್ಲಿ ಹಿಡಿದ ದೇವದೇವನ ಪಾರ್ಷದರು ನಾವು ಅವನ ಸೇವಕರು. ನಿನ್ನನ್ನು ಕರೆದೊಯ್ಯಲಿಕ್ಕೆ ಅದಕ್ಕೆ ಬಂದಿದ್ದೇವೆ ನಾವು, ಬಾ ನಮ್ ಜೊತೆಗೆ ಹೋಗೋಣ, ಧ್ರುವಲೋಕಕ್ಕೆ ಕರ್ಕೊಂಡು ಹೋಗ್ತೇವೆ ಅಂತ ಅವರೇ ಬಂದಿದ್ದಾರೆ. ಅತಿ ದುರ್ಬಲರು ಅತಿ ದುರ್ಲಭರು, ಅತಿ ದುರ್ಲಭರಾಗಿ ಒಂದು ಅಕ್ಷರ ವ್ಯತ್ಯಾಸ ಆದ್ರೆ ಎಷ್ಟು ಅವ್ಯವಸ್ಥೆ ಆಗುತ್ತೆ ನೋಡಿ. ಅತಿ ದುರ್ಲಭರು, ಮಾತು ಕೂಡ ಸರಿಯಾಗಿ ಬರುವುದು ದೌರ್ಬಲ್ಯ ಇದ್ದಾಗ ಆಗುದಿಲ್ಲ, ದುರ್ಲಭ. ಅದರಿಂದಾಗಿ ದುರ್ಲಭರಾದಂತಹ ವಾದಂತಹ ಶಿಂಶುಮಾರ ಲೋಕವನ್ನೇ ನೀನು ಸಂಪಾದನೆ ಮಾಡಿದ್ದಿ. ಧ್ರುವಲೋಕ ಅಂದ್ರೆ ಅದು ಶಿಂಶುಮಾರನ ವಿಶೇಷವಾದ ತಾಣ. ಭಗವಂತನ ಒಂದು ಏಡಿಯ ರೂಪದ ಒಂದು ವಿಚಿತ್ರವಾದ ಉಪಾಸನೆ ಇದೆ. ಅದರ ಬಾಲ, ಅದರ ಹಿಂದಿನ ಏನಂತಾರೆ ಅದಕ್ಕೆ, ಕೊಂಡಿ ಇರುತ್ತಲ್ಲ, ವಿಷವನ್ನ ಸೂಸುವಂಥದ್ದು, ಆ ತುದಿಯಲ್ಲಿ ಇಡೀ ಜಗತ್ತು ನಿಂತಿದೆ ಅನ್ನುವ ಕಲ್ಪನೆಯನ್ನ 5ನೇ ಸ್ಕಂದದಲ್ಲಿ ಮುಂದೆ ಹೇಳ್ತಾರೆ. ಅದು ಶಿಂಶುಮಾರ ರೂಪ. ಆ ಶಿಂಶುಮಾರ ರೂಪದ ಹತ್ತಿರಕ್ಕೆ ಹೋಗ್ಲಿಕ್ಕೆ ನಿನಗೆ ಉತ್ಕ್ರಾಂತಿಯ ದಾರಿಯಲ್ಲಿ ನಾವು ಸಹಕಾರಿಗಳಾಗಿ ಬಂದಿದ್ದೇವೆ. ಜ್ಞಾನಿಗಳು ಕೂಡ ಆ ಲೋಕಕ್ಕೆ ದೂರದಿಂದ ಹೀಗೆ ಪಾಸ್ ಆಗುವಾಗ ನೋಡುತ್ತಾರೆ ಹೊರತು ಅವರಿಗೂ ಅದರಲ್ಲಿ ವಿಶೇಷವಾದ ಪ್ರವೇಶ ಇಲ್ಲ. ನಿನಗಂತದ್ದೊಂದು ಪ್ರವೇಶ ಸಿಕ್ಕಿದೆ. ಇಲ್ಲಿ ಗಮನಿಸಿ, ಆತಿಷ್ಠ ತಚ್ಚಂದ್ರ ದಿವಾಕರಾದಯೋ ಗ್ರಹರ್ಕ್ಷತಾರ ಪರ್ಯಂತಿ ದಕ್ಷಿಣಂ. ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ ಮೊದಲಾದವುಗಳೆಲ್ಲ ಈ ಶಿಂಶುಮಾರನ ಬಾಲದ ಹಿಂದೆ ಇರುವ, ಅಂದ್ರೆ ತುದಿಯಲ್ಲಿರುವ ಈ ಧ್ರುವ ನಕ್ಷತ್ರಕ್ಕೆ ಪ್ರದಕ್ಷಿಣೆ ಬರುತ್ತೆ. ಧ್ರುವ ಅನ್ನೋದು ಒಂದು ಸ್ಥಾನ, ಅದು ಶಾಶ್ವತವಾದ. ಈಗ ಉಳಿದ ನಕ್ಷತ್ರಗಳನ್ನು ನೀವು ಗಮನಿಸಿ, ಹೊತ್ತು ಹೋದ ಹಾಗೆ ಅದರ ಸ್ಥಾನ ಬದಲಾಗುತ್ತೆ. ಆದ್ರೆ ನೀವು ಯಾವ ಮಾಸದಲ್ಲೂ, ಯಾವ ತಿಥಿಯಲ್ಲೂ, ಯಾವ ಪಕ್ಷದಲ್ಲೂ ಉತ್ತರದಲ್ಲಿರುವ ಧ್ರುವ ನಕ್ಷತ್ರವನ್ನು ನೋಡಿದ್ರೆ ಅದರ ಸ್ಥಾನ ಪಲ್ಲಟ ಆಗಿರುವುದಿಲ್ಲ, ಅದು ಒಂದೇ ಕಡೆ ಇರುತ್ತೆ. ಉಳಿದ ಸಪ್ತರ್ಷಿ ಮಂಡಲ ಬೆಳಗ್ಗೆ ಒಂದ್ ಕಡೆ ಇರುತ್ತೆ, ಬೆಳಗ್ಗೆ ಅಂದ್ರೆ ನಮ್ಗೆ ಕಾಣುವುದಿಲ್ಲ, ರಾತ್ರಿಯಲ್ಲಿ ಚಂದ್ರೋದಯ ಆಗುವಾಗ ಒಂದು ಕಡೆ ಇರುತ್ತೆ, ಚಂದ್ರ ಅಸ್ತ ಆಗುವಾಗ ಅದು ಇನ್ನೊಂದು ಕಡೆ ಕಾಣಿಸುತ್ತೆ. ಅದೇ ತರ ಇರುವುದಿಲ್ಲ. ಅಂದ್ರೆ ಅದು ನಮ್ಮ ಮೂಮೆಂಟ್ ಅನ್ನೋದು, ಅದರ ಮೂಮೆಂಟ್ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಆದ್ರೆ ಧ್ರುವ ನಕ್ಷತ್ರ ಮಾತ್ರ ಎಲ್ಲ ಕಾಲಕ್ಕೂ ಒಂದೇ ದಿಕ್ಕಲ್ಲಿ ಇರುತ್ತೆ. ಅಂದ್ರೆ ಅದು ಪಾಯಿಂಟ್, ನಮ್ಮ ಇಡೀ ಜಗತ್ತಿನ ಮೂಲ ಸ್ಥಾನ ಅದು. ಇಲ್ಲಿ ಹೇಳ್ತಾ ಇದ್ದಾನೆ, ಯಾರು ಸನಕಾದಿಗಳು ಹೇಳ್ತಿದ್ದಾರೆ, ಯಾರಿಗೆ ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರಗಳು ಪರ್ಯಂತಿ ಈ ಧ್ರುವಲೋಕಕ್ಕೆ ಪ್ರದಕ್ಷಿಣ ಬರ್ತಾ ಇದ್ದಾರೆ. ಈ ಧ್ರುವಲೋಕ ಅನ್ನೋದು ಮೇರು ಅಂತ ಒಂದು ಪರ್ವತ ಇದೆ. ಆ ಪರ್ವತದ ಒಂದು ಭಾಗದಲ್ಲಿ ತುದಿಯಲ್ಲಿದೆ. ಈ ಪರ್ವತ ಇರುವುದೊಂದು ವಿಚಿತ್ರ ಏನು ಅಂದ್ರೆ, ಇದರ ಬುಡ ಮೇಲಿದೆ, ತುದಿ ಕೆಳಗಿದೆ. ಈ ಪರ್ವತದ ವೈಶಿಷ್ಟ್ಯ. ಆದ್ರೆ ಇದು ವಿಸಿಬಲ್ ಅಲ್ಲ, ಇನ್ವಿಸಿಬಲ್ ಆದ ಪರ್ವತ. ಅದರ ತುದಿಯಲ್ಲಿ ಧ್ರುವ ನಕ್ಷತ್ರ ಇದೆ, ಅದರ ಕೆಳಭಾಗದಲ್ಲಿ ಈ ಶಿಂಶುಮಾರನ ಕೊಂಡಿ,
ಬಾಲದ ಭಾಗದಲ್ಲಿ ಒಂದು ಕುಟುಕ್ಲಿಕ್ಕೆ ಒಂದು ಮುಳ್ಳಿರುತ್ತೆ ಅದರಲ್ಲಿ. ಆ ಮುಳ್ಳಿನ ತುದಿಯಲ್ಲಿ ಈ ಧ್ರುವ ನಕ್ಷತ್ರದ ಭಾಗ ಇದೆ. ಆ ಧ್ರುವ ನಕ್ಷತ್ರಕ್ಕೆ ಈ ಸೂರ್ಯ ಚಂದ್ರ ನಕ್ಷತ್ರ ಗ್ರಹ ತಾರೆಗಳೆಲ್ಲ ಪ್ರದಕ್ಷಿಣೆ ಬರ್ತಾ ಇದೆ. ಮೇರೋಹ ಪ್ರದಕ್ಷಿಣಗೆರೆ ಸೇವಾಮಹೇ ಭಾಸ್ಕರಂ ಅಂತ ಭಾಸ್ಕರನನ್ನ ಪ್ರಾರ್ಥನೆ ಮಾಡುವಾಗ ಹೇಳುವ ಮಂತ್ರದ ಮಾತು ಹಾಗೆ ಇದೆ. ಭಾಸ್ಕರ ಈ ಧ್ರುವ ನಕ್ಷತ್ರಕ್ಕೆ ಪ್ರದಕ್ಷಿಣೆ ಬರ್ತಾ ಇದ್ದಾನೆ. ಹಾಗಾಗಿ ಅಂದ್ರೆ ನಮ್ಗೆ ಈಗ ಸದ್ಯಕ್ಕೆ ಇದರ ಮೇಲೆ ಇನ್ನೂ ಚಿಂತನೆ ಮಾಡ್ಲಿಕ್ಕೆ ಅವಕಾಶಗಳಿದ್ದೇ ಇವೆ. ಚಂದ್ರ ಭೂಮಿಗೆ ಪ್ರದಕ್ಷಿಣೆ ಬರ್ತಾ ಇದ್ದಾನೆ, ಭೂಮಿ ಸೂರ್ಯನಿಗೆ ಪ್ರದಕ್ಷಿಣೆ ಬರ್ತಾ ಇದೆ, ಇಡೀ ಸೂರ್ಯ ಈ ಧ್ರುವ ನಕ್ಷತ್ರಕ್ಕೆ ಪ್ರದಕ್ಷಿಣೆ ಬರ್ತಾ ಇದ್ದಾನೆ. ಈ ಧ್ರುವ ನಕ್ಷತ್ರ ಅನ್ನುವುದು ಆ ಶಿಂಶುಮಾರನ ಕೊಂಡಿಗೆ ಹೊರಗಡೆಯಿಂದ ಪ್ರದಕ್ಷಿಣೆ ಬರ್ತಾನೆ. ಅದು ತುಂಬಾ ಸೂಕ್ಷ್ಮವಾದ ಚಲನೆ. ಸೂರ್ಯನ ಚಲನೆಯನ್ನೇ ನಾವು ಗುರುತಿಸ್ಲಿಕ್ಕೆ ಇಷ್ಟು ವರ್ಷ ಬೇಕಾಯ್ತು. ಅದು ಇದೆ ಅಂತ ಒಪ್ತಾರೆ ಈಗ. ಆದ್ರೆ ಅದು ನಮ್ಗೆ ಕಾಣುವುದೇ ಇಲ್ಲ. ಯಾಕೆ ಅಂತಂದ್ರೆ ಬಸ್ ಇಡೀ ಹೋಗುವಾಗ ಪಕ್ಕದ ಬಸ್ ಹೋಗ್ತಾ ಇದೆಯೋ ನಮ್ ಬಸ್ ಹೋಗ್ತಾ ಇದೆಯೋ ಗೊತ್ತಾಗಲ್ಲ. ಟ್ರೈನ್ ಅಲ್ಲಿ ಕರೆಕ್ಟ್ ಆಗಿ ಗೊತ್ತಾಗುತ್ತದು. ನಾವು ಹೋಗ್ತಿದೀವೋ ಟ್ರೈನ್ ಹೋಗ್ತಿದೀವೋ ಗೊತ್ತಾಗಲ್ಲ. ಈ ಪಕ್ಕದ ಹೋಗ್ತಾ ಇದ್ರೆ ನಾವು ಹೋಗ್ತಾ ಇದೀವಿ ಅಂತ ಗಡಿಬಿಡಿಯಲ್ಲಿ ಇಳಿದು ಆಮೇಲೆ ಅವ್ರನ್ನ ಕರೆದ್ರೆ ಓ ಅದು ಪಕ್ಕದ್ದು ಹೋಗಿದ್ದು ನಮ್ದಲ್ಲ ರೀ, ಬನ್ನಿ ಬನ್ನಿ ಪರವಾಗಿಲ್ಲ ಸ್ವಲ್ಪ ಹೊತ್ತಿರಿ ಅಲ್ಲೇ ಅಂತ ಬಿಡು ಬರ್ತೇನೆ. ಅಂದ್ರೆ ಆತರ ನಮ್ಗೆ ಬಸ್ ಒಳಗೆ ಸಿಕ್ಕಿ ಹಾಕಿಕೊಂಡಂತಹ ಸ್ಥಿತಿಯಲ್ಲಿ ಯಾವುದರ ಚಲನೆ ಎಲ್ಲಿ ನಡೀತಾ ಇದೆ ಅನ್ನೋದು ತಿಳಿಯುವುದು ಸ್ವಲ್ಪ ಕಷ್ಟ. ಆದ್ರೆ ಒಟ್ಟು ಒಂದ್ ಅಂಶ ಇಲ್ಲಿ ಗಮನಿಸುವುದಂತ ಹೇಳಿದ್ ಯಾಕೆ ಅಂದ್ರೆ ನಾನು ಸೂರ್ಯ ಚಂದ್ರರಿಗೂ ಒಂದು ಚಲನೆ ಇದೆ, ಅದು ಧ್ರುವನಿಗೆ ಪ್ರದಕ್ಷಿಣೆ ಹಾಕ್ತಾ ಇದೆ ಅಂತ ಭಾಗವತದಲ್ಲಿ ಬಂದ ಮಾತು. ಇದರ ಮೇಲೆ ಇನ್ನು ಅನೇಕ ಆಲೋಚನೆಗಳನ್ನು ನಾವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನಿನ್ನ ಪೂರ್ವಿಕರಾಗಲಿ ಅಥವಾ ಇತರ ಯಾರೇ ಆಗಲಿ ಈ ಶಿಂಶುಮಾರ ಮೂರ್ತಿಯ ಉತ್ತಮ ಲೋಕವನ್ನ ಯಾರು ನೋಡಿರ್ಲಿಲ್ಲ. ನೀನೇ ಫಸ್ಟ್ ಟೈಮ್ ಅಂತಹದ್ದೊಂದು ವಿಶಿಷ್ಟವಾದ ಸ್ಥಾನಕ್ಕೆ ಬಂದಿದ್ದಿ. ಅವರು ಆ ಸ್ಥಾನದ ಬಗ್ಗೆ ಬಹಳ ಮಹತ್ವದ ಸಂಗತಿಯನ್ನು ಹೇಳ್ತಾರೆ. ಇದು ಸುಲಭದ ಜಾಗ ಅಲ್ಲ, ಸರಳವಾದ ಉಪಾಸನೆಗೆ ಸಿಗುವಂತಹದ್ದಲ್ಲ, ಅತ್ಯಂತ ಗಾಢವಾದ ತಪಸ್ಸಿಗೆ ಮಾತ್ರ ಸಿಗುವಂತಹ ಈ ಶಿಂಶುಮಾರ ಲೋಕವನ್ನ, ಆ ಉತ್ತಮ ಲೋಕವನ್ನ ನೀನು ಹೊಂದಿದ್ದಿ. ಬಾ ಕರ್ಕೊಂಡು ಹೋಗ್ತೇನೆ. ಆಯುಷ್ಮಂತ, ಈ ಶ್ರೇಷ್ಠವಾದ ವಿಮಾನ ನಿನಗೋಸ್ಕರ ತಂದಿದ್ದೇವೆ. ಇದು ನೇರ ಭಗವಂತನೇ ನಮ್ಮ ಹತ್ರ ಕೊಟ್ಟು ಕಳುಹಿಸಿದ್ದಾನೆ. ಈ ವಿಮಾನದಲ್ಲೇ ಧ್ರುವನನ್ನ ಕರ್ಕೊಂಡು ಬನ್ನಿ, ಅವನಿಗೆ ಇದು ಯೋಗ್ಯವಾದಂತಹ ಆದರ ಮಾಡ್ಲಿಕ್ಕಿರುವಂತಹ ವಿಮಾನ. ಅದರಿಂದಾಗಿ ಏತದ್ವಿಮಾನ ಪ್ರವರಂ ಉತ್ತಮ ಶ್ಲೋಕ ಮೌಳಿನ, ನಾರಾಯಣನಿಗೆ ಹೆಸರು ಉತ್ತಮ ಶ್ಲೋಕ ಅಂತ. ಯಾರ ಗುಣಗಳನ್ನ ಉತ್ತಮವಾದ ರೀತಿಯಲ್ಲಿ ಹಾಡ್ಲಿಕ್ಕೆ ಬರುತ್ತೋ ಅವನನ್ನ ಉತ್ತಮ ಶ್ಲೋಕ ಅಂತ ಕರೀತಾರೆ. ನಾರಾಯಣನಿಗೆ ಉತ್ತಮ ಶ್ಲೋಕ ಅಂತ ಹೆಸರು. ಅವನೇ ಉಪಸ್ಥಾಪಿತಂ, ನಿನಗೋಸ್ಕರ ಕಳುಹಿಸಿಕೊಟ್ಟಿದ್ದಾನೆ. ಪುಣ್ಯ ಶ್ಲೋಕ ತೀರ್ಥಪಾದೋ ವೇದ ವೇದ್ಯೋದಯಾನಿಧಿ ಅಂತ ಸ್ತೋತ್ರ ಮಾಡುವಾಗ್ಲೂ ಪುಣ್ಯ ಶ್ಲೋಕ ಅಂತ ಕರೀತಾರೆ, ಉತ್ತಮ ಶ್ಲೋಕ ಅಂತ ಕರೀತಾರೆ ಭಗವಂತನ ನಾಮಗಳಲ್ಲಿ. ಇದರಲ್ಲಿ ನೀನು ಹತ್ತು ಹೊರಡೋಣ ಅಂತ ಅವನನ್ನ ಕರೀತಾನೆ. ಮೈತ್ರೇಯರು ಈ ಕಥೆಯನ್ನ ಮುಂದುವರಿಸ್ತಾರೆ. ಹರಿಯ ಪ್ರಧಾನ ದೂತರ ಅಮೃತವಾಣಿಯನ್ನ ಕೇಳಿಸಿಕೊಂಡು ಹರಿಗೆ ಅತ್ಯಂತ ಪ್ರಿಯನಾದ ಧ್ರುವರಾಜ ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡಿ ನಿತ್ಯ ಕರ್ಮವನ್ನು ಮುಗಿಸಿ ಆಶೀರ್ವಾದ ಪಡೆದು ಅವರ ಜೊತೆಗೆ ಹೊರಟ ದಾರಿಯಲ್ಲಿ ಏನೇನಾಯ್ತು, ದೇವತೆಗಳೆಲ್ಲ ಹೇಗೆ ಅವನನ್ನ ಸ್ವಾಗತಿಸಿದ್ರು, ಒಬ್ಬ ಭಗವಂತನನ್ನ ಮೆಚ್ಚಿಸಿದ ಅಂತಂದ್ರೆ ಪ್ರಕೃತಿ ಅವನಿಗೆ ಹೇಗೆ ಮಿಡಿಯತ್ತೆ ಅನ್ನೋದನ್ನ ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ. ಅದಾದ ನಂತರ 13ನೇ ಅಧ್ಯಾಯ ಆರಂಭ ಆಗುತ್ತೆ. ಧ್ರುವನ ಮಗ ಉತ್ಕಲ ಅಂತ, ಅವನ ಹೆಂಡತಿ ಮಕ್ಕಳು, ಆ ಪರಂಪರೆಯ ಕಥೆಯನ್ನ ಮತ್ತೆ ಮುಂದುವರಿಸ್ತಾರೆ. ಅದರಲ್ಲಿ ಒಬ್ಬ ಅತ್ಯಂತ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲದ ಒಬ್ಬ ರಾಜ ಹುಡ್ತಾನೆ. ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಅಂದ್ರೆ ಅವನನ್ನ ಏಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಒಂದು ವ್ಯಕ್ತಿಯ ಎತ್ತರ ಎಷ್ಟು ದೊಡ್ಡದಿದೆಯೋ ಅಷ್ಟು ಹೀನವಾದ ಸ್ಥಿತಿಯಲ್ಲಿ ಜಗತ್ತನ್ನ ಕಾಡುವಂತ ಒಬ್ಬ ವ್ಯಕ್ತಿ ಅದೇ ಮನೆತನದಲ್ಲಿ ಹುಟ್ಟಿ ಬರ್ತಾನೆ. ಅದರ ಕಥೆಯನ್ನ ಮುಂದಿನ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಹೇಳಿ. ಆಕಾಶ ಗಂಗೆ ಹೌದಾ ಅಂತನ? ಆಕಾಶದ ಗಂಗೆ ಅಂದ್ರೆ ಗಂಗೆ 3 ಕಡೆ ಹರಿತಾಳೆ. ದೇವಲೋಕದಲ್ಲಿ ಹರಿತಾಳೆ, ಭೂಲೋಕದಲ್ಲಿ ಹರಿತಾಳೆ, ಪಾತಾಳಕ್ಕೂ ಹರಿದಿದ್ದಾಳೆ. ಹಾಗಾಗಿ ಅವಳಿಗೆ ತ್ರಿಪಥಗ ಅಂತ ಹೆಸರು. ತ್ರಿಪಥಗ, ತ್ರಿಪಥಗಾಮಿನಿ, ತ್ರಿಪಥಗ ಅಂತೆಲ್ಲ ಹೆಸರಿದೆ. ಅದು ಒಂದು 3 ಲೋಕಗಳು, ಭೂಹು ಭುವಃ ಸ್ವಹ, ಆಕಾಶದಲ್ಲಿ, ಭೂಮಿಯಲ್ಲಿ ಮತ್ತು ಪಾತಾಳದಲ್ಲಿ
ಮೂರು ಕಡೆ ಅವಳು ಹರಿದು ಬರುವವಳಾದ್ರಿಂದಾಗಿ ಅವಳನ್ನ ಆಕಾಶಗಂಗಾ ಅಂತಾನೂ ಕರೀತಾರೆ. ಸರಿ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ನ ಸೃತಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.